ಟೈಮ್ ಆಯ್ತು. ಹ್ಮ್ ಸ್ಕೂಲ್ ಟೈಮ್ ಆಯ್ತದಳಪ್ಪ. ಹ್ಮ್ ನೋಡಿದ್ರೆ ಎಲ್ಲ ಕನ್ಸು. ಕೊನೆಗೆ ಇವರಿಬ್ರು ಅಳ್ತಾ ಇದ್ರು. ಏನಕ್ಕಂದ್ರೆ ಸ್ಕೂಲ್ಗೆ ಲೇಟ್ ಆಗಿ ಹೋಗಿದೆ ಅಂತ. ನಾನ್ ಕನ್ಸ್ ಕಾಣಕ್ ಹೋಗಿ ಪಾಪ ಇವ್ರಿಗೆ ಲೇಟ್ ಆಗಿ ಹೋಗಿ ಇವ್ರು ಓಡಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ನಮ್ಮ ಹುಡುಗ ಪಾಪ ಇದೆ ಫಸ್ಟ್ ಟೈಮ್ ಲೇಟ್ ಆಗಿ ಹೋಗಿರೋದು. ಬೀಬುನ ಅಮಾವಾಸ್ಯೆ ಪ್ರಯುಕ್ತ ಎಲ್ಲಾರ್ಗು ಶುಭಾಶಯಗಳು ಅಂತ ಹೇಳ್ತಾ, ನಮ್ಮನೆ ಚೊಂಪಂತೂ ತುಂಬಾ ಕರ್ರಗಾಗ್ಬಿಟ್ಟಿತ್ತು. ಒಂಚೂರು ವಿಮ್ ಎತ್ಕೊಂಡು ಅದಕ್ಕೆ ನಾರಾಕ್ತಲೆ ಕೈಯಲ್ಲೇ ಒರೆಸ್ಕೊಂಡು ನಮ್ಮ ಪೌಡ್ರ್ ಹಾಕ್ಬಿಟ್ಟು ಕ್ಲೀನಾಗಿ ನಮ್ಮ ಚೊಂಬು ಬೆಳ್ಳಿ ಚೊಂಬನ್ನ ಕ್ಲೀನಾಗಿ ಮಾಡಿ, ದೀಪಾವಳಿ ಕಂಬದ್ದು ಅದು ಕ್ಲೀನಾಗಿ ಮಾಡಿ, ನಮ್ಮ ವೆಂಕಟರಮಣ ಸ್ವಾಮಿಗೆ, ಇದು ನಮ್ಮ ಮನೆಯಲ್ಲಿ ನಮ್ಮ ತಾತ ನಮ್ಮಪ್ಪ ನಂದೊಂದು ತಾಲಿ, ಇದು ನಮ್ಮ ಚಿಕ್ಕಣ್ಣ ಸ್ವಾಮಿ, ಹಂಗೆ ಇದು ನಮ್ಮ ಮಂಜಪ್ಪ. ಹಂಗೆ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ನಾನು ರೆಡಿಯಾಗಿ ತಿರ್ಗಾ ಮನೆಯಲ್ಲಿ ಎಳ್ಳಿಕಾಯಿ ತಂದಿದ್ನ ಎಳ್ಳಿಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಇವತ್ತು. ನಮ್ಮ ಮಿಸ್ಸಸ್ಸು ಹಂಗೆ ಪೂಜೆ ಮಾಡ್ತಾ ಇದ್ದಂಗೆ ಕೆಳಗಡೆ ಬೋರ್ಡ್ಗೆಲ್ಲ ಹೂವು ಹಾಕಕ್ಕೆ ಹೋದ್ರು. ನಮ್ಮ ಸುಬಕ್ಕ ಸ್ಕೂಲ್ ಬಂದಾದ್ಮೇಲೆ ಇದೇನೋ ಸಿಕ್ತು ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಸು ಗಣೇಶ ಮಾಡಿಕೊಟ್ರು. ಓಹೋ ಇವರೆಲ್ಲ ಇದೆಲ್ಲ ಮಾಡ್ತಾರ ಅಂತ ಹಿಂಗೆ ತಮಾಷೆ ಮಾಡ್ತಾ ಇದ್ದಂಗೆ ಸಾಯಂಕಾಲ ದೇವ್ರ ಪೂಜೆ ಮಾಡಿ ನಮ್ಮ ಹುಡುಗ ಎಲ್ಲ ಅಡ್ಬಿದ್ದು ಬೆಲ್ಲ ತಿಂತಾಯಿದ್ರು. ಏನಕ್ಕಂದ್ರೆ ಸಾಯಂಕಾಲಕ್ಕೆ ಪಾಯಸ ಮಾಡಿದ್ರು, ಚೆನ್ನಾಗಿತ್ತು ಪಾಯಸ. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಇದ್ರ ಪಾಯಸ ತಿಂತಾ ಇದ್ದಂಗೆ ನಮ್ಮ ಸುಬ್ಬಕ್ಕ ಎಲ್ಲ ತಿಂದು, ನಮ್ಮ ಹುಡುಗ ಎಲ್ಲ ತಿಂದು, ನಮ್ಮ ಸುಬ್ಬಕ್ಕ ಅಂತೂ ತಿಂದಲೇ ಹೆಂಗೆಂಗೋ ಆಡ್ತಿರೋ. ನಾವಂತೂ ಸೊಪ್ಪು ತಿಂತ ಆಮೇಲೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ರು. ಇವತ್ತಿನ ಕತೆ